ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರೀತಿಯಾಗಿ ಹಾರ್ಮುಜ್ ಜಲಸಂಧಿಯ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಸೊ ಈ ಜಲಸಂಧಿಯ ಬಿಕ್ಕಟ್ಟಿನಿಂದ ಮತ್ತೆ ಯುದ್ಧ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ USA ಯುದ್ಧಕ್ಕೆ ಬೇಕಾಗಿರುವಂಥ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಕೆಲವು ವಿಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇನ್ನು ಅಮೆರಿಕ ಸೇನೆ ಡೊನಾಲ್ಡ್ ಟ್ರಂಪ್ ಅವರ ಆದೇಶಕ್ಕಾಗಿ ಕಾಯ್ತಾ ಇದೆ ಅಂತ. ಈಗಾಗಲೇ ಯುದ್ಧ ವಿಮಾನಗಳು ಕೂಡ ಅಲ್ಲಿ ಜಮಾವಣೆಗೊಂಡು ಸಮರಾಭ್ಯಾಸದಲ್ಲಿ ನಿರತವಾಗಿದ್ದಾವೆ. ಅದರ ವಿಡಿಯೋಗಳನ್ನು ಜನ ಗಮನಿಸಿ ಈ ರೀತಿಯಾದಂಥ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅಮೆರಿಕ ಮತ್ತೊಮ್ಮೆ ಯುದ್ಧ ಸಾರಲಿಕ್ಕೆ ಇರಾನ್ ಮೇಲೆ ಸಿದ್ಧವಾಗ್ತಾ ಇದೆಯಾ ಅಂತ ನೀವು ಗಮನಿಸ್ತಾ ಇದ್ದೀರಿ. ಇದು ಅಮೆರಿಕದ C-130 ಹರ್ಕ್ಯುಲೆಸ್ ವಿಮಾನ ಮರುಭೂಮಿಯ ಪ್ರದೇಶದಲ್ಲಿ ಈ ಸಮರಾಭ್ಯಾಸವನ್ನು ಅಮೆರಿಕ ಸೇನೆ ಕೈಗೊಂಡಿರುವಂಥದ್ದು. ಈ ವಿಡಿಯೋ ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿದೆ. ಸೊ ಈಗ ನೀವು ನೋಡ್ತಿರುವಂಥ ವಿಜುವಲ್ಸ್ ಎಲ್ಲವೂ ಕೂಡ ಅಮೆರಿಕದ ಯುದ್ಧ ವಿಮಾನಗಳು ಯಾವ ರೀತಿಯಾಗಿ ಈ ಸಮರಾಭ್ಯಾಸದಲ್ಲಿ ತೊಡಗಿದ್ದಾವೆ ಅಂತ. ಇದು ರೆಗ್ಯುಲರ್ ಮಿಲಿಟರಿ ಎಕ್ಸಸೈಸ್ ಆಗಿದ್ದರೆ ಬಹುಶಃ ಯಾರು ಕೂಡ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ ಅಥವಾ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ಇದನ್ನು ನೋಡ್ತಾ ಇರಲಿಲ್ಲ. ಆದರೆ ಆಪರೇಷನ್ ಎಪಿಕ್ ಫ್ಯೂರಿಗೆ ಕದನ ವಿರಾಮ ತಾತ್ಕಾಲಿಕವಾಗಿ ಬಿದ್ದಿರುವಂತಹ ಸಂದರ್ಭದಲ್ಲಿ ಈ ಸಮರಾಭ್ಯಾಸ ಯಾತಕ್ಕಾಗಿ ಈ ಯುದ್ಧ ವಿಮಾನಗಳು ತನ್ನ ದೇಶವನ್ನು ಬಿಟ್ಟು ಇರಾನ್ನ ಅಕ್ಕಪಕ್ಕದ ದೇಶಗಳಿಗೆ ಬಂದು ಅಲ್ಲಿ ಈ ರೀತಿಯಾಗಿ ಸಮರಾಭ್ಯಾಸವನ್ನು ನಡೆಸ್ತಾ ಇರುವಂಥದ್ದು ಯಾಕಾಗಿ? ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಸಮರಾಭ್ಯಾಸ ಇರಾನ್ ಮೇಲೆ ಮತ್ತೊಮ್ಮೆ ಯುದ್ಧ ಸಾರಲಿಕ್ಕೆ ಅಮೆರಿಕ ಮಾಡಿಕೊಳ್ತಿರುವಂಥ ಪ್ರಿಪರೇಷನ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಆದೇಶಕ್ಕಾಗಿ ಅಲ್ಲಿನ ಸೇನಾಧಿಕಾರಿಗಳು ಕಾಯ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಹೀಗಾಗಿ ಕದನ ವಿರಾಮ ಕೇವಲ ತಾತ್ಕಾಲಿಕ ಅಷ್ಟೇ ಅನ್ನುವಂಥ ಒಂದು ವ್ಯಾಖ್ಯಾನ ಕೂಡ ಈಗ ಮಾಡಲಾಗ್ತಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಅಕಸ್ಮಾತ್ ಏನಾದರೂ ಇರಾನ್ ತೀರಾ ಮೊಂಡಾಟ ಪ್ರದರ್ಶಿಸಿ ಹಾರ್ಮೋಸನ್ನು ನಾವೇ ತಗೊಳ್ತಿದ್ದೀವಿ, ಹಾರ್ಮೋಸ್ ಜಲಸಂಧಿಯನ್ನು ದಾಟಲಿಕ್ಕೆ ನಮ್ಮ ಪರ್ಮಿಷನ್ ಬೇಕು, ಜೊತೆಗೆ ಬೇರೆ ಬೇರೆ ರೀಸನ್ಸ್ ಏನಿದ್ದಾವೆ, ಬೇರೆ ಬೇರೆ ಕಂಡೀಷನ್ ಏನಿದ್ದಾವೆ, ಯುರೇನಿಯಂ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಡೀಷನ್ಗಳನ್ನು ಇರಾನ್ ಏನು ಹಾಕಿತ್ತು ಅದು ಈಡೇರೋವರೆಗೂ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ಅಕಸ್ಮಾತ್ ಏನಾದರೂ ಇರಾನ್ ಬಿಗಿಪಟ್ಟನ್ನು ಹಿಡ್ಕೊಂಡು ಕೂತ್ಕೊಳ್ತು ಅಂತಾದರೆ ಆಗ ಮತ್ತೊಮ್ಮೆ ಯಾವ ರೀತಿಯಾಗಿ ಇರಾನ್ನ ಬಗ್ಗಿಸಬೇಕು ಆ ನಿಟ್ಟಿನಲ್ಲಿ ಅಮೆರಿಕ ಈಗ ಎಲ್ಲ ಪ್ರಯತ್ನಗಳನ್ನು ಅಥವಾ ಪ್ರಿಪರೇಷನ್ಗಳನ್ನು ಮಾಡಿಕೊಳ್ತಾ ಇದೆ. ಸೊ ಅದರ ಒಂದು ಭಾಗ ಯುದ್ಧ ವಿಮಾನಗಳನ್ನು ಇರಾನ್ನ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಕಳಿಸಿ, ಅಂದರೆ ಎಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿದ್ದಾವೋ ಅಲ್ಲಿಗೆ ಕಳಿಸಿ ಅಲ್ಲಿ ಜಮಾವಣೆಗೊಂಡು ಒಂದು ರೀತಿಯಾಗಿ ಟೈಟ್ ಪೊಸಿಷನನ್ನು ಮೇಂಟೈನ್ ಮಾಡುವಂಥದ್ದು. ಅದರ ಜೊತೆಗೆ ಅಲ್ಲಿರುವಂಥ ಒಂದು ಕಂಡೀಷನ್ ಇದೆ, ವಾತಾವರಣ, ಅದನ್ನು ಇನ್ನಷ್ಟು ಬಿಗಡಾಯಿಸುವಂತೆ ಮಾಡುವಂಥದ್ದು. ಸೊ ಯಾವಾಗ ಈ ಒಂದು ಟೆನ್ಷನ್ ಜಾಸ್ತಿ ಆಗುತ್ತೋ ಇರಾನ್ಗೂ ಒಂದು ರೀತಿ ವಾರ್ನಿಂಗ್ ಸೈನ್ ತಲುಪದಂತೆ ಆಗುತ್ತೆ. ನಮ್ಮ ಮಾತನ್ನು ಇರಾನ್ ಕೇಳುತ್ತೆ ಅನ್ನುವಂಥದ್ದು ಅಮೆರಿಕಾದ ಒಂದು ಪರಿಭಾವನೆ. ಆದರೆ ನಿಜವಾಗ್ಲೂ ಇದಾಗುತ್ತಾ? ಯುದ್ಧಕ್ಕೆ ಅಮೆರಿಕ ರೆಡಿಯಾಗಿ ಯುದ್ಧ ಸಾರೇ ಬಿಡುತ್ತಾ? ಮತ್ತೊಮ್ಮೆ ಎಪಿಕ್ ಫ್ಯೂರಿಯನ್ನು ಕಂಟಿನ್ಯೂ ಮಾಡುತ್ತಾ? ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.